ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ ಆ್ಯಕ್ಚುಲಿ ನಮ್ಮಮ್ಮ ಎಗ್ ಪೌಚ್ ಮಾಡಿದ್ದಾರೆ. ಅದೇ ಹೇಗೆ ಮಾಡೋದು ಅಂತ ಇವಾಗ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಒಂದು ನಾನ್ ಸ್ಟಿಕ್ ಕಡಾಯಿ ತೊಗೊಬೇಕು. ಅದು ಸೇಮ್ ಈ ಸೈಜಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಸೊ ಎಷ್ಟು ಆಯಿಲ್ ಹಾಕ್ತಿರೋ ಅಷ್ಟು ನೀಟಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಬೇಡಿ, ಲೋ ಫ್ಲೇಮಲ್ಲಿ ಇಕ್ಕಿ. ಇದು ಜಾಸ್ತಿ ಹೀಟ್ ಆಗಲಿ ಸ್ವಲ್ಪ. ಅಟ್ಲೀಸ್ಟ್ 1.5 ಮಿನಿಟ್ ಇದು ಬಿಸಿ ಆಗಬೇಕು ಕಡಾಯಿ. ಆಮೇಲೆ ನೀವು ರೆಡಿ ಮಾಡ್ಕೊಬೇಕಾಗಿರೋದು ಎಗ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್. ಸೊ ಇವು ಮೂರನ್ನ 1.5 ಮಿನಿಟ್ ಆಗ್ತಿದ್ದಂಗೆ ನೀವು ಇದ್ರ ಮೇಲೆ ಹಾಕಬೇಕು. ಸೊ ಇವಾಗ ನೀವು ನೋಡ್ಬೋದು, ಇವಾಗ ನಮ್ಮಮ್ಮ ಎಗ್ ಬಿಡ್ತಾ ಇದ್ದಾರೆ. ಈ ಟೈಪಲ್ಲಿ ಎಗ್ನ ಬಿಡಬೇಕು. ಆಮೇಲೆ ಎಗ್ ಚೆನ್ನಾಗಿ ಅಂದರೆ ಅಲ್ಲೇ ರೋಸ್ಟ್ ಆಗಬೇಕು, ಹಂಗೆ ಫುಲ್ಲು. ನೋಡ್ಬೋದು ಇವಾಗ ಸಾಲ್ಟ್ ಹಾಕ್ತಿದ್ದಾರೆ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬೇಡಿ. ತುಂಬ ಸಾಲ್ಟ್ ಹಾಕಿದ್ರೆ ಫುಲ್ಲು ಸಾಲ್ಟ್ ಆಗಿಬಿಡುತ್ತೆ, ಸಾಲ್ಟೇ ತಿನ್ನೋಕ್ಕಾಗಲ್ಲ. ಆಮೇಲೆ ಆನಿಯನ್ ಕಟ್ ಮಾಡ್ಕೊಂಡಿರಬೇಕು, ಆನಿಯನ್ ಹಾಕ್ಕೊಬೇಕು. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ಆಮೇಲೆ ಇವಾಗ ಚಿಲ್ಲಿ ಪೌಡರ್ ಹಾಕಬೇಕು. ಆ್ಯಕ್ಚುಲಿ ಚಿಲ್ಲಿ ಪೌಡರ್ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ. ಈ ಎಗ್ ಪೌಚ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಿಲ್ಲಿ ಪೌಡ್ರ್ ಎಷ್ಟು ಹಾಕ್ತಿರೋ ಅದರಷ್ಟು ಟೇಸ್ಟ್ ಕೊಡುತ್ತೆ. ಆಮೇಲೆ ಸ್ವಲ್ಪ ಅಲ್ಲಿ ಹಂಗೆ ಇದು ಮಾಡಿದಷ್ಟು ಸ್ವಲ್ಪ ಸ್ಪ್ರೆಡ್ ಆಗುತ್ತಲ್ಲ, ಆವಾಗ ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಹಂಗೆ ನಾರ್ಮಲ್ಲು ಇವಾಗ ಹಾಫ್ ಬಾಯ್ಲ್ ಬಿಟ್ಟಂಗೆ ಬಿಟ್ಟರೆ ಅದು ಪೂರ್ತಿ ರೋಸ್ಟ್ ಆಗೋಲ್ಲ. ಸೊ ಸ್ಪೂನ್ ತೊಗೊಂಡು ಅದರಲ್ಲಿ ಇದು ಮಾಡ್ತಿರ್ಬೇಕು ಅವಾಗವಾಗ. ಸೊ ನೆಕ್ಸ್ಟು ಇದು ಫುಲ್ಲು ಸ್ಪೀಡಲ್ಲಂತ ಹೈ ಫ್ಲೇಮಲ್ಲಿ ಇಕ್ಬೇಡಿ. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ, ಆಮೇಲೆ ಸೀದೋಗಿರುತ್ತೆ. ತಿನ್ನೋಕ್ಕೂ ನಿಮಗೆ ಆ ಥರ ಅನಿಸಲ್ಲ ನೋಡಿ. ಫುಲ್ಲು ಸ್ಲಿಮ್ ಫ್ಲೇಮಲ್ಲಿ ಇಕ್ಬೇಕು. ಯಾವಾಗ ಅದು ಪೂರ್ತಿ ನೀಟಾಗಿ ರೋಸ್ಟ್ ಆಗುತ್ತೆ. ಸೊ ನಿಮಗೆ ತಿನ್ನೋಕ್ಕೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಫುಲ್ಲು ನೀಟಾಗಿ ರೋಸ್ಟ್ ಆಗಿದೆ. ಇದು ತುಂಬ ತಿನ್ನೋಕ್ಕೂ ಕೂಡ ತುಂಬಾ ನೀಟಾಗಿ ಕ್ರಿಸ್ಪಿಯಾಗಿರುತ್ತೆ. ಸೊ ಇವಾಗ ಅಂದರೆ ಸ್ಪೂನ್ ತೊಗೊಂಡು ಅದನ್ನು ಉಲ್ಟಾ ಮಾಡಬೇಕು. ಸೊ ಅದು ಉಲ್ಟಾ ಮಾಡಿದಾಗ ಉಲ್ಟಾ ಬೆಂದ್ಕೊಂಡು ಹೋಗ್ತಾರ, ಅವಾಗ ನೀಟಾಗಿ ಬರುತ್ತೆ. ಸೊ ಇವಾಗ ನೀವು ನೋಡ್ಬೋದು ಹಿಂದೆ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ನೀವು ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ನೀಟಾಗಿ ಇದಾಗುತ್ತೆ, ಅಂದರೆ ಫುಲ್ಲು ನೀಟಾಗಿ ರೋಸ್ಟ್ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು ಎಗ್ ಪೌಚ್ ಈಸ್ ರೆಡಿ. ಸೊ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ಇದೇ ಥರ ವಿಡಿಯೋಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.